ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ನಿಮ್ಮ ಇನ್ನೊಂದು ಮುಖ ನೋಡಿ ನನ್ನ ಬಗ್ಗೆನೇ ನನಗೆ ಅಯ್ಯೋ ಪಾಪ ಅನ್ಸೋಷ್ಟು ಅಸಹ್ಯ ಆಗ್ತದೆ. ನನಗೆ ಅದು ನನಗೆ ಕೋಟ್ಯಾಂತರ ರೂಪಾಯಿ ಮೋಸ ಮಾಡಬೇಕು ಅಂತ ನಿಮ್ಗೆ ಹೇಗೆ ಅನ್ನಿಸ್ತು? ಹೇಗಿಷ್ಟೊಂದು ಕಟುಕರಾದ್ರಿ ನೀವು? ಯಾಕೆ ಸುಮ್ಮನೆ ನಿಂತಿದ್ದೀರಾ? ಮಾತಾಡಿ ಮಿಸ್ಟರ್ ಚಂದ್ರಶೇಖರ್. ಅಭಿ ಪ್ಲೀಸ್ ಸಾಕು, ಬಾ ಒಳಗಡೆ ಹೋಗೋಣ. ಅಂತ್ರ ನೀನ್ ಮಧ್ಯದಲ್ಲಿ ಮಾತಾಡ್ಬೇಡ. ಇಂಥವ್ರಿಗೆ ನಡು ಬೀದಿಲಿ ಮರ್ಯಾದೆ ತೆಗೆದ್ರನೆ ಮರ್ಯಾದಸ್ಥರಿಗೆ ಗೌರವ ಸಿಗುತ್ತೆ. ಅಯ್ಯೋ, ವಿಶ್ವರೂಪ್ ಕಾಲ್ ಮಾಡ್ತಿದ್ದಾರೆ. ಅಲ್ಲೇನಾಗಿದೆಯೋ ಏನೋ. ಹಲೋ ವಿಶ್ವರೂಪ್, ಹೇಳಿ. ಹಲೋ ಮೇಡಮ್, ಎಲ್ಲಿದ್ದೀರಾ ಮೇಡಮ್? ಇಲ್ಲಿ ರಣರಂಗನೆ ಸೃಷ್ಟಿಯಾಗ್ಬಿಟ್ಟಿದೆ. ಯುದ್ಧದಲ್ಲಾದ್ರೂ 2 ಕಡೆ ಅವ್ರು ದಾಳಿ ಮಾಡ್ತಾರೆ, ಆದ್ರೆ ಇಲ್ಲಿ ಏಜೆ ಸರ್ ಬಿಟ್ರೆ ಬೇರೆ ಯಾರು ಮಾತೇ ಆಡ್ತಿಲ್ಲ. ಪಾಪ ನಿಮ್ಮಪ್ಪ ಅಮ್ಮ ತುಂಬಾ ನೊಂದೋಗ್ಬಿಟ್ಟಿದ್ದಾರೆ ಮೇಡಮ್. ನನ್ಗೆ ಅವ್ರ ಮುಖ ನೋಡೋಕ್ಕಾಗ್ತಿಲ್ಲ ಮೇಡಮ್. ವಿಶ್ವರೂಪ್ ಏನ್ ಹೇಳಿದ್ರು? ಅವ್ರು ಏನ್ ಮಾತಾಡಿದ್ರು ಅಂತ ಹೇಳಿ ಪ್ಲೀಸ್. ಮೇಡಮ್, ಏಜೆ ಸರ್ ಬಾಯಿಂದ ಬರೋದು ಮಾತಿನಾಗಿಲ್ಲ, ಬಾಣಗಳ ಹಾಗೆ ಇದೆ. ಅದು ಎದೆಗೆ ನಾಟೋದು ಬಿಟ್ರೆ ಬೇರೆ ಎಲ್ಲೂ ಹೋಗ್ತಾನೆ ಇಲ್ಲ ಮೇಡಮ್. ಪಾಪ ಹೇಗೆ ತಡ್ಕೊಂಡು ನಿಂತಿದ್ದಾರೋ ನಂಗೊಂದು ಗೊತ್ತಾಗ್ತಿಲ್ಲ ಮೇಡಮ್. ನಂಗೆ ತಡೆಯೋಕ್ಕಾಗದೆ ನಾನು ನಿಮ್ಗೆ ಫೋನ್ ಮಾಡಿದೆ. ಇದೆಲ್ಲ ನೀವೇ ತಡೆಯೋಕ್ಕೆ ಸಾಧ್ಯ ಮೇಡಮ್? ವಿಶ್ವರೂಪ್, ಇನ್ನು ಸ್ವಲ್ಪ ಹೊತ್ತು ನಾನು ಇರ್ತೀನಿ. ಅಯ್ಯೋ, ಆಗ್ತಿಲ್ಲ ಮೇಡಮ್. ಬಾಸ್ ಇಷ್ಟರವರೆಗೆ ಅವ್ರ ಮನಸ್ಸಲ್ಲಿದ್ದ ಬೆಂಕಿನೆಲ್ಲ ನಿಮ್ಮ ಮನೆಯವ್ರ ಮೇಲೆ ಹಾಕ್ತಿದ್ದಾರೆ. ಆ ಬೆಂಕಿಗೆ ಅವ್ರು ಇರ್ತಾರೋ ಸುಟ್ಟು ಹೋಗ್ತಾರೋ ನಂಗೊಂದು ಗೊತ್ತಾಗ್ತಿಲ್ಲ ಮೇಡಮ್. ವಿಶ್ವರೂಪ್, ನೀವು ನನ್ನನ್ನು ತಂಗಿ ಅಂತ ಅನ್ಕೊಂಡಿದ್ದೀರಾ, ನಾನು ನಿಮ್ಮನ್ನ ಅಣ್ಣ ಅಂತ ಅನ್ಕೊಂಡಿದ್ದೀನಿ. ಅಲ್ಲಿರೋದು ನಮ್ಮ ಅಪ್ಪ ಅಮ್ಮ ಅಲ್ಲ, ನಿಮ್ಮ ತಂದೆ ತಾಯಿ ಅಂತ ಅನ್ಕೊಂಡು ಅಲ್ಲಿವರೆಗೂ ಮ್ಯಾನೇಜ್ ಮಾಡಿ. ಸರಿ ಮೇಡಮ್, ನನ್ನ ಹತ್ರ ಆದಷ್ಟು ಶಕ್ತಿ ಮೀರಿ ಪ್ರಯತ್ನ ಬರ್ತೀನಿ. ನೀವು ಆದಷ್ಟು ಬೇಗ ಬನ್ನಿ ಮೇಡಮ್. ನೋಡಿದ್ರ ನ್ಯಾಯ ನೀತಿ ಧರ್ಮಕ್ಕೆ ಪೆಟ್ಟು ಬಿದ್ದಾಗ ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅಂತ? ಇವರೆಲ್ಲ ನಿಮ್ಗೆ ಆಗ್ತಿರೋ ಇಡೀ ಶಾಪ್ದಲ್ಲೇ ಗೊತ್ತಾಗುತ್ತೆ ಸತ್ಯಕ್ಕೆ ಸಮಾಜದಲ್ಲಿ ಎಷ್ಟು ಬೆಲೆ ಇದೆ ಅಂತ. ಇಷ್ಟಕ್ಕೂ ಇವರೆಲ್ಲ ಯಾರು? ಇವ್ರಿಗೆ ನಾನು ಹಣ ಕೊಟ್ಟಿದ್ದೀನ, ಅನ್ನ ಕೊಟ್ಟಿದ್ದೀನ, ಒಂದು ನಮಸ್ಕಾರ ಕೂಡ ಹೇಳಿಲ್ಲ. ಆದ್ರೂ ಇವರೆಲ್ಲ ನನ್ನ ಬಗ್ಗೆ ಅಭಿಮಾನ ಇಟ್ಕೊಂಡಿದ್ದಾರೆ, ಮನೆ ಮಗನ್ ತರ ಮಾತಾಡ್ತಾ ಇದ್ದಾರೆ. ಯಾಕೆ ಹೇಳಿ? ನಿಮ್ಮಂತವ್ರಿಗೆ ಮಾಡಿರೋ ಉಪಕಾರನ ನೋಡಿದಾರ ಅವರು. ನನ್ನ ಸ್ವಭಾವ ಏನು ಅಂತ ತಿಳ್ಕೊಂಡು ಗೌರವ ಕೊಟ್ಟು ಇವತ್ತು ಇವರೆಲ್ಲ ನನ್ನ ಪರವಾಗಿ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ಇವರಲ್ಲಿರೋ ಕಿಂಚಿತ್ ಒಳ್ಳೆ ಗುಣ ನಿಮ್ಮಲ್ಲಿ ಇದ್ದಿದ್ರು ಇಂಥ ಪಾಪದ ಕೆಲಸಕ್ಕೆ ಕೈ ಆಗ್ತಾ ಇರಲಿಲ್ಲ. ಮೃದುವಾಗಿದ್ದ ನನ್ನ ಮನಸ್ಸನ್ನ ಕಲ್ಲು ಮಾಡಿಬಿಟ್ರಿ. ನಿಮಗೋಸ್ಕರ ಒಂದು ಬ್ಯಾಂಕನ್ನೇ ಕೊಂಡ್ಕೊಂಡೆ, ಆದ್ರೆ ನೀವು ಆ ಬ್ಯಾಂಕನ್ನೇ ಲೂಟಿ ಮಾಡಿದ್ರಿ. ಅನ್ನ ಕೊಡೋ ರೈತ ಸಾಲ ತೀರ್ಸಕ್ಕಾಗದೇ ಇದ್ದಾಗ ಆತ್ಮಹತ್ಯೆ ಮಾಡ್ಕೊತಾನೆ ಹೊರತು ಅನ್ನ ಕೊಟ್ಟು ಭೂಮಿನ ಯಾವತ್ತೂ ಬಿಟ್ಕೊಡಲ್ಲ. ಆ ನಿಯತ್ತು ನಿಮಗ್ ಬರಲಿಲ್ಲ. ಕೊನೆಗೂ ನಿಮ್ಮ ಚೀಪ್ ಮೆಂಟಾಲಿಟಿನ ತೋರಿಸ್ಬಿಟ್ರಿ. ನನಗೆ ದ್ರೋಹ ಮಾಡಿ ಬೆನ್ನಿಗೆ ಚೂರಿ ಹಾಕ್ಬಿಟ್ರಿ ನೀವು ಮಿಸ್ಟರ್ ಚಂದ್ರಶೇಖರ್. ನಿಮ್ಮಂತ ಪಾಪಿ ನರ್ಕದಲ್ಲಿ ಶಿಕ್ಷೆ ಅನುಭವಿಸ್ ಬಂದ್ರು ಕ್ಷಮಿಸೋದಕ್ಕಾಗಲ್ಲ. ಮಿಸ್ಟರ್ ಅಭಿರಾಮ್ ಜೈಶಂಕರ್, ದೇವ್ರೆ, ಏಜೆ ಸರ್ ಬೆಂಕಿ ಆದ್ರೆ ಲೀಲಾ ಮೇಡಮ್ ಜ್ವಾಲಾಮುಖಿನೇ ಆಗಿದಾರಲ್ಲಪ್ಪ. ಏನ್ ಹೇಳ್ತಿದ್ದೀರಾ ನೀವು? ನಮ್ಮಪ್ಪ ದ್ರೋಹ ಮಾಡಿದಾರ, ಮೋಸ ಮಾಡಿದಾರ, ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿದಾರ? ಲೀಲಾ, ಯಾರ್ ಮುಂದೆ ನಿಂತ್ಕೊಂಡು ಏರ್ದನಿಲ್ ಮಾತಾಡ್ತಿದ್ಯಾ ನೀನು? ಅದನ್ನ ಬಾಯ್ಬಿಟ್ಟು ಅವರೇ ಒಪ್ಕೊಂಡಿದ್ದಾರೆ. ತಪ್ಪನ್ನ ಒಪ್ಕೊಂಡಿರೋರೆಲ್ಲ ಅಪರಾಧಿಗಳಾಗೋ ಹಾಗಿದ್ರೆ ಈ ಜಗತ್ತಲ್ಲಿ ಎಷ್ಟು ಜನ ಅಪರಾಧಿ ಸ್ಥಾನದಲ್ಲಿ ನಿಲ್ತಾ ಇದ್ರು ಏಜೆ ಸರ್?
ಆದ್ರೆ ಎಷ್ಟೋ ಜನ ಹೆದರಿಕೆಗೆ, ಹಣಕ್ಕೆ ಅಥವಾ ಬ್ಲ್ಯಾಕ್ ಮೇಲ್ಗೆ ಅಮಾಯಕ ನಿರಪರಾಧಿಗಳು ತಪ್ಪನ್ನ ಒಪ್ಕೊಂಡು ಅವ್ರ ತಲೆನ ಕೊಟ್ಟು ನಿಂತಿದ್ದಾರೆ. ಇವಾಗ ನಮ್ಮಪ್ಪ ನಿಂತಿದಾರಲ್ಲ ಹಾಗೆ. ಅವರು ನಿಮ್ಮಪ್ಪ ಅನ್ನೋ ಕಾರಣಕ್ಕೆ ಅವ್ರ ತಪ್ಪನ್ನ ಸಮರ್ಥಿಸ್ಕೊಂಡು ಮಾತಾಡ್ಬೇಡ. ನಾನೇ ಅವ್ರ ಹಿಂದೆ ಇರ್ಬೇಕಾರೆ ಹೆದರಿಕೆ ಯಾಕಬೇಕಿತ್ತು? ದುಡ್ಡು ಬೇಕು ಅಂತ ಕೇಳಿದ್ರೆ ಕೇಳಿದಷ್ಟು ದುಡ್ಡು ಕೊಡೋದಕ್ಕೆ ನಾನಿದ್ದೆ. ದುಡ್ಡುಗೋಸ್ಕರ ಮಾರಾಟ ಮಾಡ್ಕೊಳ್ಳೋಂಥದ್ದು ಏನಿತ್ತು? ಇನ್ನು ಬ್ಲ್ಯಾಕ್ ಮೇಲ್. ನಿಮ್ಮಪ್ಪನ ಹಿಂದೆ ಏನಿದೆ ಅಂತ ಯಾರೋ ಬಂದು ಬ್ಲ್ಯಾಕ್ ಮೇಲ್ ಮಾಡ್ತಾರೆ. ಇಲ್ಲ, ಅಪ್ಪ ಅನ್ನೋ ಅಭಿಮಾನಕ್ಕೆ ಕುರುಡಾಗ್ಬೇಡ. ಸೂರ್ಯ ಹೊಳೆಯೋ ಅಷ್ಟೇ ಪ್ರಕಾಶವಾಗಿ ಅವ್ರು ಮಾಡಿರೋ ಅಪರಾಧ ಕಣ್ಣು ಮುಂದೆನೇ ಇದೆ. ಅದು ನಿಮ್ ನಂಬಿಕೆ ಏಜೆ ಸರ್, ಸತ್ಯ ಅಲ್ಲ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡು ಅಂತ ಹೇಳ್ತಾರೆ. ನಿಮ್ಮ ಹತ್ರ ಶ್ರೀಮಂತಿಕೆ ಇದೆ, ಹಣ ಇದೆ, ಅಧಿಕಾರ ಇದೆ, ಜನ ಇದ್ದಾರೆ. ಆದ್ರೆ ನಮ್ಮ ಹತ್ರ ಎರಡೆರಡು ಅಕ್ಷರದ ಸತ್ಯ ಇದೆ. ಸತ್ಯ ನಿಮಗೆ ಕಾಣದೇ ಇರೋ ಹಾಗೆ ನಿಮ್ ಶ್ರೀಮಂತಿಕೆ ಅದನ್ನ ಕುರುಡ್ ಮಾಡ್ತಾ ಇದೆ. ಕಿರ್ಕಿರ್ಬೇಡಿ. ಎಷ್ಟು ವರ್ಷದಿಂದ ನೀವು ಅಪ್ಪನ ನೋಡ್ಕೊಂಡ್ ಬಂದಿದ್ದೀರಾ, ಅವ್ರ ಸ್ವಭಾವನ ತಿಳ್ಕೊಂಡಿದ್ದೀರಾ, ಅವ್ರ ಮೇಲೆ ನಂಬಿಕೆ ಇಟ್ಟಿದ್ದೀರಾ, ಪ್ರೀತಿ ವಿಶ್ವಾಸ ತೋರಿಸಿದ್ದೀರಾ. ಇಷ್ಟು ಬೇಗ ನಿಮಗೆ ನೀವೇ ಸುಳ್ಳಾಗ್ಬಿಟ್ರಲ್ಲ ಯಜೆ. ನಿಮ್ ಜಡ್ಜ್ಮೆಂಟ್ ಮೇಲಿರೋ ನಂಬಿಕೆ ಇಷ್ಟೇನಾ? ನಂಬಿಕೆ ಇಟ್ಟಿದ್ದೆ. ಅದೇ ನಂಬಿಕೆನೆ ಒಂದು ನಿಮಿಷದಲ್ಲಿ ಚೂರಾಗೋಯ್ತು. ಜೀವನದಲ್ಲಿ ಸಂಬಂಧ ಬೆಸೆಯೋದಕ್ಕೆ, ಸಾಧನೆ ಮಾಡೋದಕ್ಕೆ, ಹೆಸರು ಮಾಡೋದಕ್ಕೆ ಜೀವನನೇ ಸೌದೋಗುತ್ತೆ. ಆದ್ರೆ ಹಾಳಾಗೋದಕ್ಕೆ ಒಂದೇ ಒಂದು ನಿಮಿಷ ಸಾಕು. ಕುಂಬಾರಂಗೆ ವರ್ಷ, ದೊಣ್ಣೆಗೆ ನಿಮಿಷ ಅನ್ನೋ ಗಾದೆನ ಕೇಳಿಲ್ವಾ ನೀನು? ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸಿ ನೋಡೋನೋ ಗಾದೆ ನೀವ್ ಕೇಳಿರ್ಬೇಕಲ್ವಾ? ಎಲ್ಲಾರ ಮುಂದೆ ನಮ್ಮ ಅಪ್ಪನ ನಿಲ್ಸಿ ದ್ರೋಹಿ ಅಂತ ಕರೆಯಕ್ಕಿಂತ ಮುಂಚೆ ನೀವ್ ಯೋಚನೆ ಮಾಡ್ಬೇಕಿತ್ತು. ಅಪ್ಪ ಅನ್ನೋ ಕುರುಡು ಅಭಿಮಾನದಲ್ಲಿ ಮಾತಾಡಲಿಲ್ಲ ನೀನು. ಮೋಸ ಹೋಗಿರೋ ನಾನು ನಿಮ್ಮ ಮನೆ ಬಾಗ್ಲಿಗೆ ಬಂದು ಮೋಸ ಮಾಡಿರೋದು ನಿಜನಾ ಅಂತ ಕೇಳ್ತಾ ಇದೀನಿ. ಇದಕ್ಕಿಂತ ಇನ್ನೇನ್ ಪ್ರಮಾಣಿಸಿ ನೋಡ್ತಾರೆ? ಇಲ್ಲ, ನೀನು ನಮಗೋಸ್ಕರ ಸರ್ ಜೊತೆ ಇಷ್ಟು ನಿಷ್ಠುರವಾಗಿ ಮಾತಾಡ್ಬೇಡಮ್ಮ. ನಿನ್ ಕೈ ಮುಗಿತೀನಮ್ಮ. ನೀನ್ ಸುಮ್ನಿರಪ್ಪ. ಸತ್ಯಕ್ಕೋಸ್ಕರ ಹೋರಾಡ್ಬೇಕಾಗ್ ಬಂದ್ರೆ ಸಂಬಂಧನ ನೋಡ್ತಾ ಕೂರಕ್ಕಾಗಲ್ಲ. ಮಿಸ್ಟರ್ ಎಜೆ ಸರ್, ಅಪ್ಪ ಮೋಸ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ ಅಂತ ನಿರ್ಧಾರ ಮಾಡ್ಕೊಂಡು ಇಲ್ಲಿವರೆಗೂ ಬಂದ್ರಲ್ಲ, ಅವಾಗ್ಲೇ ನೀವ್ ತಪ್ಪು ಮಾಡಕ್ ಶುರು ಮಾಡಿದ್ದು. 100 ಜನ 100 ತರ 100 ಸಲ ಮಾತಾಡ್ತಾರೆ. ಆದ್ರೆ ಒಬ್ಬ ತಂದೆ ಮಕ್ಕಳ ವಿರುದ್ಧ ಬಂದ್ ತಪ್ಪನ ಹೇಗ್ ಒಪ್ಕೊಳ್ಳಲ್ವೋ, ಒಬ್ಬ ಪ್ರೇಮಿ ತನ್ನ ಪ್ರೇಯಸಿ ವಿರುದ್ಧ ಬಂದ್ ತಪ್ಪನ ಹೇಗ್ ಒಪ್ಕೊಳ್ಳಲ್ವೋ, ಹಾಗೆ ನೀವು ನಂಬಾರ್ದಾಗಿತ್ತು. ಲೀಲಾ, ನಿಮ್ಮಪ್ಪ ಲೀಗಲ್ ಆಗಿ ಸಿಕ್ಬಿದ್ದಿದ್ದಾರೆ, ಅದಕ್ಕೆ ಅಭಿ ನಂಬಿರೋದು. ಇವ್ರು ನಿಮ್ಮನ್ನ ನಂಬಿದ್ದಾರೆ, ಅದು ಲೀಗಲ್ ಇಲ್ಲೀಗಲ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.